ರೈಲ್ವೆ ಹೋರಾಟಕ್ಕೆ, ಕುರ್ಚಿ ರೈಲ್ವೆ ಹೋರಾಟಕ್ಕೆ. ಕಡ್ಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ ರೋಡ್ ಇವತ್ತೊಂದು ಒಳ್ಳೆಯ ಅವಕಾಶ. ಕುತುಬುದ್ದೀನ್ ಖಾಜಿ ಅವ್ರ ಜೋಡಿ ನಿಂತೀನಿ. ಕುತುಬುದ್ದೀನ್ ಖಾಜಿ ಅವರಿಗೆ ಬಾಗಲಕೋಟ್ ಕುರ್ಚಿ ರೈಲ್ವೆ ಅಂತ ಹೆಸರದ. ಬಾಗಲಕೋಟ್ ಕುರ್ಚಿ ರೈಲ್ವೆ ಅಂತ ಈ ಹೋರಾಟವನ್ನು ಕಟ್ಟಿ ಅದು ರೈಲ್ವೆ ಯಶಸ್ವಿ ಆಗುವಂಗ ಮುಧೋಳದಲ್ಲಿ ಕೂಡ ರೈಲ್ವೆ ಸ್ಟೇಷನ್ ನಿರ್ಮಾಣ ಆಗಿರ್ತದೆ. ಈ ಲೋಕಾಪುರದ ರೈಲ್ವೆ ಬಂದದ. ಅವ್ರನ್ನ ಬಹಳ ಸರಿ ಭೇಟಿಯಾಗಿನಿ, ಬಹಳ ಹಳೆಯ ಗೆಳೆಯರು ಕೂಡ ಅವರು. ಅವ್ರನ್ನ ಇವತ್ತು ಭೇಟಿಯಾದಾಗ 2 ಪ್ರಶ್ನೆ ಕೇಳಿ ನಾನು. ಒಂದು, ಖಾಜಿ ಅವರಿಗೆ ನೀವು ಈ ಹುಚ್ಚು ಯಾಕೆ ತಲೆಯಾಗ ಹಾಕೊಂಡ್ರಿ ಅಂದ. ಈ ಹುಚ್ಚು ಹಾಕೊಂಡಾಗ ಇದು ಕೆಲಸ ಆಕದ್ರಿ. ನಾ ಬೇರೆ ಬೇರೆ ರಾಜ್ಯದೊಳಗೆ ಅಡ್ಡಾಡಿದ್ದೆ, ಅಲ್ಲಿ ಜನ ಬಹಳ ಅಡ್ಡಾಡ್ತಿದ್ರು, ಪ್ರವಾಸದ ಅನುಕೂಲತೆ ಇತ್ತು. ಇದು ಕರ್ನಾಟಕಕ್ಕೆ ಬೇಕು ಅಂತ ನನ್ನ ತನುಮನ ಧನವನ್ನು ಅರ್ಪಿಸಿ ನಾನು ಹೆಚ್ಚು ಕಲ್ತಾವಲ್ಲ, ಆದ್ರೆ ಅದನ್ನೊಂದು ಮಾಡ್ತೀನಿ ಅಂತಂದ್ರು. ಅವರು ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟ ನಡೆಸಿದ್ರಿಂದ ಈ ಹೋರಾಟ ನಡೆದಿದೆ. ಗೊತ್ತಿರಲಿ ನಿಮಗೆ, ಮಹಾತ್ಮ ಗಾಂಧಿ ಯಾವ ಅಧಿಕಾರದಲ್ಲಿ ಇದ್ದಿರಲಿಲ್ಲ, ಒಂದು ಪಂಚಾಯಿತಿ ಮೆಂಬರ್ ಕೂಡ ಇದ್ದಿರಲಿಲ್ಲ ಗಾಂಧಿ ಹೋರಾಟಕ್ಕೆ ಜನ ಯಾಕೆ ಬರ್ತಿದ್ರು ಅಂದ್ರೆ, ಕಾಮು ಅಂತ ಒಬ್ಬ ಇಂಗ್ಲೆಂಡ್ ಚಿಂತಕ ಹೇಳ್ತಾರೆ. ಏನು ಅಂತಂದ್ರೆ, ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿದ್ದರೆ, ನಿಮ್ಮ ಹೋರಾಟ ಜನಪರವಾಗಿದ್ದರೆ ಮತ್ತು ನಿಮ್ಮ ಹೋರಾಟ ನಿಷ್ಠೆಯಿಂದ ನೀವು ಗಟ್ಟಿಯಾಗಿ ಒಬ್ಬರೇ ಇದ್ರೆ ಸಾಕು, ಇಡೀ ಜಗತ್ತೇನು ಬೆನ್ನು ಹತ್ತಬೇಕಾಗಿಲ್ಲ. ನೀವು ಒಬ್ಬರೇ ಹೋರಾಟ ಮಾಡಿದ್ರು ಯಶಸ್ವಿ ಅಂತ ಹೇಳಿರಿ. ಖಾದ್ರಿ ಅವರು ಒಬ್ಬರೇ, ಯಾವುದೇ ಅಧಿಕಾರಿ ಇಲ್ಲ, ಅವ್ರು ಪಂಚಾಯತಿ ಮೆಂಬರ್ ಕೂಡ ಇಲ್ಲ, ಮತ್ತು ಸಾಲಿನೂ ಹೆಚ್ಚು ಕಲ್ತಿಲ್ಲ. ಈ ಹೋರಾಟವನ್ನು ಯಶಸ್ವಿ ಮಾಡಿದ್ದಾರೆ. ಇಂಥವ್ರು ಆಗೊಮ್ಮೆ ಈಗೊಮ್ಮೆ ಹೋಗ್ತಾರೆ. ಆ ರೈಲ್ವೆಗೆ ನಾ ಖಾಜಿ ರೈಲ್ವೆ ಅಂತ ಕರಿತೀವಿ. ಲೋಕಾಪುರದ ಮಂದಿ ಖಾಜಿ ರೈಲ್ವೆ ಅಂತಾರೆ, ಬಾಗಲಕೋಟ್ ಮಂದಿ ಖಾಜಿ ರೈಲ್ವೆ ಅಂತಾರ. ಸರ್ಕಾರ ಹೆಸರು ಇಡ್ತದೆ ಬಿಡ್ತದೆ ಗೊತ್ತಿಲ್ಲ, ಆದರೆ ಜನರು ಅದನ್ನು ಖಾಜಿ ರೈಲ್ವೆ ಅಂತ ಗುರುತಿಸುತ್ತಾರೆ. ಇದು ಖಾಜಿ ಅವರು ಗಾಂಧಿ ನಂತರ ನಾವು ಕಂಡ ಒಂದು ಪ್ರಾಮಾಣಿಕ ಹೋರಾಟ. ಅದಕ್ಕೆ ನಮ್ಮ ಮುಧೋಳದ ರೈತ ಸಂಘ ಅವರು ಬಹಳ ಪ್ರಾಮಾಣಿಕ ಲೀಡರ್ಸು. ನಮ್ಮ ಮುತ್ತಪ್ಪ ಅವರು, ಶಿರಬೂರ್ ಅವರು, ಮತ್ತು ಹಂಚಿನಾಳ್ ಅವರು, ಇವರು ನಮ್ಮ ಇವರ ಕಲಾವಿದರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅಕಸ್ಮಾತ್ ಬಂದಾರೆ. ಶಿವಾನಂದ ಸಲ್ಲಿಕೆರು ಏನ್ ನಡ್ರಿ ಅದನ್ನ ಮಾಡೇ ಬಿಡೋಣ ಅಂತ ಹೇಳಿ ಎಲ್ಲಾ ಗೆಳೆಯರು ಇವತ್ತು ಕೂತ್ಕೊಂಡಿದ್ದೀವಿ. ಶಿವಾನಂದ ಎಲ್ಲಿದ್ದೀರಿ? ಹಾಜಿರಿ. ಹಾಜಿ ಅವರು ಒಂದು ನಿಮಿಷ ಮಾತಾಡ್ತಾರೆ. ನಮಸ್ಕಾರ. ಕುತುಬುದ್ದೀನ್ ಖಾಜಿ ನಾನು. ಒಟ್ಟೆ ಜಗತ್ತೊಳಗೆ ಎಲ್ಲ ಸಮಾಜದೊಳಗೆ ಬಹಳಷ್ಟು ಜನ, ಕೋಟ್ಯಾಂತರ ಲಕ್ಷಾಂತರ ಜನ ಹುಟ್ಟುತ್ತಾರ, ಸಾಯ್ತಾರ. ಹುಟ್ಟು ಆಕಸ್ಮಿಕ, ಸಾಯುವುದು ನಿಶ್ಚಿತ ಅನ್ನುವಂಥ ಮಾತು. ಸತ್ರು ಇದ್ದಂಗ ಇರಬೇಕನ್ನುವಂಥ ಹುಚ್ಚು ಕೂಡ ನನಗಿದೆ. ಅಂದ್ರೆ ಇದ್ರು ಸತ್ತಂಗ ಅಂತ ಜನ ಇರ್ತಾರೆ, ಏನೂ ಅವರು ಮನೆಗೂ ಬರಂಗಿಲ್ಲ, ಜನಕ್ಕೂ ಬರಂಗಿಲ್ಲ. ಸತ್ತ ಮೇಲೂ ಅವ ಇದ್ದಾನಂದ್ರೆ ಅವ ಮಾಡಿದಂತ ಕಾರ್ಯಗಳನ್ನ ಜನ ಸತ್ತ ಮೇಲೆ ಹೊಗಳುವಂತ ಕೆಲಸ ಕಾರ್ಯ ಇವತ್ತಿನ ಜನ್ಮಗಳಲ್ಲಿ ಎಲ್ಲರೂ ನಾವು ಮನಿ ನಾವು ನೋಡ್ಕೋತೀವಿ, ನಮ್ಮ ಬಿಲ್ಡಿಂಗ್ ನಾವು ಕಟ್ಟಿಸ್ಕೋತೀವಿ, ನಮ್ಮ ಮಕ್ಕಳಿಗೆ ಒಳ್ಳೆ ಶಾಲೆಗೆ ಕೊಡ್ತೀವಿ. ನಮ್ಮ ಸಮಾಜದ ಮಕ್ಕಳು ಕಲಿಬೇಕು, ನಮ್ಮ ಸಮಾಜ ಉದ್ಧಾರ ಆಗ್ಬೇಕು, ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ಬೇಕು ಅಂತೇಳಿ ಸಮಾಜಕ್ಕಾಗಿ ದುಡಿದು ಸತ್ರು ಇದ್ದಂಗ ಅಂತ ಹೇಳಿ ನಾವೊಂದು ಕಲ್ಪನೆಯನ್ನ, ಒಂದು ಚಿಂತನೆಯನ್ನ ತಗೊಂಡು ಒಂದು ಸಾಮಾನ್ಯ ಮನುಷ್ಯ ಆಗಿ ಒಂದು ರಾಷ್ಟ್ರ ಮಟ್ಟದ ಹೋರಾಟ ಮಾಡಿ 4,000 ಕೋಟಿ ರೂಪಾಯಿ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಆಗಲಾರದಂತಹ ಒಂದು ಕೆಲಸವನ್ನ ಇಡೀ ಸಮಾಜವನ್ನ ಕಟ್ಟಿಕೊಂಡು ಇಡೀ ಜಿಲ್ಲೆಯ ಜನ ನನಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನನಗೆ ಬೆಂಬಲಿಸಿದ ಪ್ರವರ್ತವಾಗಿ ರೈತರು, ಕೂಲಿ ಕಾರ್ಮಿಕರು, ಎಲ್ಲಾ ಜಾತಿ ಜನಾಂಗದವರು, ವಿದ್ಯಾರ್ಥಿಗಳು, ಪತ್ರಕರ್ತರು, ಟಿವಿ ಮಾಧ್ಯಮದವರು, ಮಠಾಧೀಶರು ಪೂರ ನನ್ನ ಜೊತೆ ಹೆಗಲಿಗೆ ಕೊಟ್ಟು ನನಗೆ ಯಶಸ್ಸಿಗೆ ಕಾರಣಭೂತರಾದವರು ಅವರು. ನಾನೆಲ್ಲ ನಾ ಮಾಡೀನಂದ್ರೆ ಆಮೇಲೆ ನಂದು ಕೆಲಸ ಅಲ್ಲದು, ಇಡೀ ಜಿಲ್ಲೆಯ ಜನ ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಇವತ್ತ 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 141 ಕಿಲೋಮೀಟರ್ ರೈಲ್ವೆ ಮಾರ್ಗ ಇವತ್ತು ಲೋಕಾಪುರಕ್ಕೆ ಬಂದು ರೈಲು ನಿಂತೈತಿ. ಇವತ್ತು ಮುಧೋಳ ಒಳಗ ಕೆಲಸ ನಡೆದೈತಿ. ಬರೇ 15 ತಿಂಗಳ ಒಳಗಾಗಿ ಮುಗಿಸ್ಕೊಡ್ತೀವಿ ಅಂತ ಈಗಾಗಲೇ ನಮಗೆ ಹೇಳ್ಯಾರ. ಬಹಳ ಸಂತೋಷದ ಸಂಗತಿ. ಹಂತ ಹಂತವಾಗಿ ನಿರಂತರವಾಗಿ ಹೋರಾಟ ಮಾಡಿ ಸರ್ಕಾರಗಳನ್ನ ಮನಸ್ಸು ಅವ್ರಿಗೆ ಎಚ್ಚರಗೊಳಿಸಿ, ಅವ್ರಿಗೆ ಬಡದೆ ಎಬ್ಬಸಿ ಈ ಯೋಜನೆಯನ್ನ ಪೂರ್ಣಗೊಳಿಸುವವರೆಗೆ ಆ ಪರಮಾತ್ಮ ನಮಗೆ ಜೀವಂತ ಇಡ್ಲಿ ಅಂತ ಹೇಳಿ ಆ ಪರಮಾತ್ಮನ ಬೇಡ್ಕೊಂಡು ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರೈಲ್ವೆ ಹೋರಾಟಕ್ಕೆ, ಕುರ್ಚಿ ರೈಲ್ವೆ ಹೋರಾಟಕ್ಕೆ.